ಬಟ್ಟೆ ಗಾಳಿ ನಾನೇ ಹಾರು ಹೋಗ್ತೀನಿ ಅನ್ನೋ ಮಟ್ಟಕ್ಕಾಗ್ಬಿಟ್ಟಿದೆ. ಗಾಳಿ ಅಂದರೆ ಗಾಳಿ, ವೀಡಿಯೋ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಸೆಕೆಂಡ್ ಟೈಮ್ ಬರ್ತೀನಿ. ಫಸ್ಟ್ ಟೈಮ್ ಬಂದಾಗ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಈ ಸಲ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ? ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳಗಡೆ ಸಂತರಿಗೆ ಆರ್ಥಿಕತೆಗೆ ಚೈತನ್ಯ ತುಂಬುವ ಈ ಸಿಗಂದೂರು ಸೇತುವೆ. ನಾವು ಸಿಗಂದೂರು ಸೇತುವೆ ನೋಡೋಕ್ಕೆ ಇದು ಎರಡನೇ ಬಾರಿ ಬಂದಿದ್ದು. ಮೊದಲನೇ ಬಾರಿ ಬಂದಾಗ ಈ ಸೇತುವೆಯನ್ನು ಕಾಮಗಾರಿಗಳೆಲ್ಲ ಮುಕ್ತಾಯಗೊಂಡಿದ್ದು, ಆದರೆ ಸಾರ್ವಜನಿಕ ವ್ಯಕ್ತಿಗಳಿಗೆ ಪ್ರವೇಶವಿಲ್ಲ ಅಂತ ಹೇಳಿದರು. ಕೆಲವೇ ದಿನಗಳಿಗೆ ಓಪನ್ ಆಗುತ್ತೆ, ಆವಾಗಲೇ ಬರಬೇಕು ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ವೀಡಿಯೋಗಳು ಮಾತ್ರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ಅಲ್ಲಿ ಬಿಡಲಿಲ್ಲ, ಅಂದರೆ ಅದಕ್ಕೆ ಕೆಲವೊಂದು ಕೆಲಸಗಳ ಕೂಡ ಹಾಗೆ ಇತ್ತು. ಹಾಗಾಗಿ ಇವತ್ತು ಬಂದಿದ್ದೀನಿ ಒಂದು ಫ್ಯಾಮಿಲಿ ಜೊತೆಗೆ. ತುಂಬಾ ಚೆನ್ನಾಗಿದೆ ಸೇತುವೆ. ನಾನು ದೇಶದ ಎರಡನೆಯ ದೊಡ್ಡ ತೂಗು ಸೇತುವೆ ಮೇಲೆ ನಿಂತಿದ್ದೇನೆ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬಾರಗೋಡ್ಲು ಕಳಸವಳ್ಳಿ ನಡುವೆ ಹೊಳೆಬಾಗಿಲಿನಲ್ಲಿ ಶರಾವತಿ ಹಿನ್ನೀರಿನುದ್ದಕ್ಕೂ ಎದ್ದು ನಿಂತಿದೆ. ಸಂಚಾರಕ್ಕೆ ಮುಕ್ತವಾಗಿರುವ ಸೇತುವೆಯನ್ನು ಕಣ್ತುಂಬಿಕೊಳ್ಳಲು ನಾವು ಹೋಗಿದ್ವಿ. ತುಂಬ ಜನ ಬರ್ತಾ ಇದ್ದಾರೆ. ವಿಡಿಯೋ, ರೀಲ್ಸ್, ಫೋಟೋ, ಸೆಲ್ಫಿ ಅಂತ ಸಂಭ್ರಮಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಈಗ ಎಲ್ಲೆಲ್ಲಿಯೂ ಈ ಸೇತುವೆದೇ ಮಾತುಕತೆ. 2.44 ಕಿಲೋಮೀಟರ್ ಉದ್ದದ ತೂಗು ಸೇತುವೆ 423 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಪ್ರವಾಹ, ಗಾಳಿಯ ಒತ್ತಡವನ್ನು ನಿಭಾಯಿಸುವ ಜೊತೆಗೆ 100 ಟನ್ ತಾಳಿಕೊಳ್ಳುವ ಸಾಮರ್ಥ್ಯ ಈ ಸೇತುವೆ ಹೊಂದಿದೆ. ಇವರಿಬ್ಬರು ನಾನು ಈಗಾಗಲೇ ವಿಡಿಯೋದಲ್ಲಿ ನೋಡಿರ್ಬೋದು. ನನ್ನ ಮಗಳು ಶ್ರೇಷ್ಠ, ಹಾಗೆ ನನ್ನ ಮಗ ವಸಿಷ್ಠ. ಇವರೇ ಒಂದು ಮಕ್ಕಳ ಇವರೇ ನೋಡಿ. ಹಾಯ್ ಫ್ರೆಂಡ್ಸ್. ಇವರೇ ನನ್ನ ಹಸ್ಬೆಂಡ್ ಜಗದೀಶ್ ಅಂತ ಹೇಳಿ. ಇವರ ವರ್ಕ್ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು. ಅಲ್ಲಲ್ಲಿ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಮಾಡ್ತಾನೇ ಇದ್ದರು. ಅವರಿಗಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ. ಮೊದಲನೆಯ ಸೇತುವೆ ಗುಜರಾತ್ನ ಓಕವಳ್ಳಿ ನರ್ಮದಾ ನದಿಗೆ ನಿರ್ಮಿಸಿರುವ ತೂಗು ಸೇತುವೆ ಎಂದು ನಾವು ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇದ್ವಿ. ತೂಗು ಸೇತುವೆ ಹೇಗೆ ಇರಬಹುದು ಎಂಬುದನ್ನು ಕಲ್ಪಿಸಿಕೊಳ್ತಾ ಇದ್ವಿ. ಆದರೆ ಅದೇ ತೂಗು ಸೇತುವೆ ನಮ್ಮೂರಿನಲ್ಲಿ ಲೋಕಾರ್ಪಣೆ ಆಗಿರುವುದು ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದೆ. ಪಿಲ್ಲರ್ಗಳನ್ನು ಬಳಸಿದ್ದು ಕೇಬಲ್ಗಳನ್ನು ಅಳವಡಿಸಿಕೊಂಡು ನಿರ್ಮಾಣವಾಗಿದೆ. ಇದೇ ನೋಡಿ, ಈ ಹಳದಿ ಬಣ್ಣದಿಂದ ಕಾಣ್ತಾ ಇದೆಯಲ್ಲ, ಇದೇ ಕೇಬಲ್ಲು. ತುಂಬ ಮಳೆ ಕೂಡ ಬರ್ತಾ ಇತ್ತು, ತುಂಬ ಕತ್ಲೆ ಕೂಡ ಆಗೋಯ್ತು. ನಾವು ಸಂಜೆ 5-5:30 ಅಷ್ಟೊತ್ತಿಗೆ ಬಂದ್ವಿ. ನೋಡಿ ಎಷ್ಟು ಕತ್ಲೆ ಆಗಿಬಿಟ್ಟಿದೆ. ಈಗ ಟೈಮ್ ಕೂಡ 7:30 ಆಗಿದೆ. ಈಗ ತುಂಬ ಅಂದರೆ ತುಂಬ ಮಳೆ ಬರ್ತಿದೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಸ್ತಾ ಇದೆ. ಛತ್ರಿ ಇಟ್ಕೊಂಡು ನಿಲ್ಲಕ್ಕೆ ಕೂಡ ಆಗ್ತಾ ಇಲ್ಲ. ಈ ಕಡೆ ಹಿಡೀರಿ ಆಂಟಿ. ಇಲ್ಲ ಇವ್ರೆ ಕದಿಕ್ಕೆ ತಗೊಂಡು ಹೋಗ್ತಿದಾರಲ್ಲ ಸವಾರಿ. ಲಿಂಗನಮಕ್ಕಿ ಡ್ಯಾಮ್ ತುಂಬಿದೆ. ಈ ಸಮಯದಲ್ಲಿ ಸೇತುವೆ ಮತ್ತು ಈ ನೇಚರ್ ನೋಡಲಿಕ್ಕೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಮಲೆನಾಡಿನ ಸೊಬಗು ಈ ಪ್ರದೇಶದಲ್ಲಿ ತುಂಬಾ ಅವಿಸ್ಮರಣೀಯವಾಗಿದೆ.
ನೀವು ಬನ್ನಿ ನೋಡಿ ನಿಸರ್ಗದ ಸೊಬಗನ್ನು ಸವಿಯಿರಿ.